Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಸೊ ಈ ಮಾತಿಗೆ ಮೋದಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮೋದಿ ಈ ವಿಚಾರವನ್ನು ಬೇರೆ ಬೇರೆ ಕಡೆಗೂ ಕೂಡ ಎತ್ತಾ ಇದ್ದಾರೆ. ಬಿಜೆಪಿ ನಾಯಕರುಗಳು ಕೂಡ ಎತ್ತಾ ಇದ್ದಾರೆ. ನಿಮ್ಮ ಮೇಲೆ ಕಾಂಗ್ರೆಸ್ ಪಿತ್ರಾರ್ಜಿತ ತೆರಿಗೆ ಹಾಕುತ್ತೆ. ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ಮಾಡಿದ್ದಾರೆ. ಪಿತ್ರಾರ್ಜಿತ ತೆರಿಗೆ ಹಾಕಲಿಕ್ಕೆ ಕಾಂಗ್ರೆಸ್ ಸಿದ್ಧವಾಗಿದೆ. ಇನ್ನು ಮುಂದಿನ ದಿನಗಳು ಹಿಂಗೆ ಬರ್ತವೆ. ತಂದೆ ತಾಯಿಯರನ್ನ ಭೇಟಿ ಮಾಡೋಕ್ಕೂ ಕೂಡ ನೀವು ಆಸ್ತಿ ತೆರಿಬೇಕು. ನೀವು ನಿಮ್ಮ ಶ್ರಮದಿಂದ ಸಂಪತ್ತನ್ನು ಕೂಡಿಡ್ತೀರಿ, ಆದರೆ ಆ ಸಂಪತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಸಿಗಲ್ಲ. ಅದನ್ನ ಕಾಂಗ್ರೆಸ್ ಸರ್ಕಾರ ನಿಮ್ಮಿಂದ ಕಸ್ಕೊಳ್ಳುತ್ತೆ. ಇದು ಮೋದಿ ನಡೆಸಿರುವಂಥ ವಾಗ್ದಾಳಿ. ಬದುಕಿರುವಾಗಲೂ ಸತ್ತ ಮೇಲೂ ಈ ಸಂಕಟ ತಪ್ಪಲ್ಲ ಅಂತಾರೆ ಮೋದಿ. कहना है उससे भी एक कदम आगे चले गए हैं. अब कांग्रेस का कहना है कि वो इनहेरिटेंस टैक्स लगाएगी. माता पिता से मिलने वाली विरासत पर भी टैक्स लगाएगी. आप जो अपनी मेहनत से संपत्ति जुटाते हैं वो आपके बच्चों को नहीं मिलेगी, बल्कि कांग्रेस सरकार का पंजा. उससे भी एक कदम आगे चले गए हैं. अब कांग्रेस का कहना है कि वो इनहेरिटेंस टैक्स लगाएगी. माता पिता से मिलने वाली विरासत पर भी टैक्स लगाएगी. आप जो अपनी मेहनत से संपत्ति जुटाते हैं वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा. यानी कांग्रेस का मंत्र है कांग्रेस की लूट. कांग्रेस का मंत्र है कांग्रेस की लूट, जिंदगी के साथ भी और जिंदगी के बाद भी. ನಾನು ಹೇಳಿದೆ ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿದೆ ಅಂತ. ಇದೀಗ ತಾನೇ ಪ್ರಧಾನಮಂತ್ರಿಗಳು ಮಾತಾಡಿದಂಥ ಮಾತನ್ನು ಕೇಳಿದ್ವಿ. ಇನ್ನು ಅಮಿತ್ ಶಾ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಬಿಜೆಪಿಗೆ ಇದೊಂದು ಪ್ರಮುಖವಾದಂಥ ಅಸ್ತ್ರ ಆಗಿದೆ. ಪಿತ್ರೋಡ ಹೇಳಿಕೆ ಆದಮೇಲೆ ಕಾಂಗ್ರೆಸ್ ನಿಲುವು ಏನು ಅನ್ನುವಂಥದ್ದು ಗೊತ್ತಾಗಿದೆ. ದೇಶದ ಸಂಪತ್ತಿನಲ್ಲಿ ಮೊದಲ ಅಧಿಕಾರ ಅಲ್ಪಸಂಖ್ಯಾತರಿಗೆ, ಸಂಪತ್ತಿನ ಅಧಿಕಾರ ಮುಸ್ಲಿಮರದ್ದು ಅಂತ ಹೇಳಿದೆ. ಇದೇ ರೀತಿ ಕಾಂಗ್ರೆಸ್ ಸಂಪತ್ತಿನ ಹಂಚಿಕೆ ಮಾಡಲಿಕ್ಕೆ ಬಯಸ್ತಾ ಇದೆ. ಕೇರಳದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರೆ. ಸ್ಯಾಮ್ ಪಿತ್ರೋಡ ಹೇಳಿಕೆ ಮುಖಾಂತರ ಕಾಂಗ್ರೆಸ್ಸಿನ ಅಜೆಂಡಾ ಬಹಿರಂಗ ಆಗಿದೆ. कांग्रेस पार्टी सैम पित्रोड़ा के बयान के बाद कंप्लीटली एक्सपोज हो गई. सबसे पहले घोषणा पत्र में सर्वे, मनमोहन सिंह का पुराना बयान जो कांग्रेस की लेगेसी है कि हम देश के संसाधन पर सबसे पहला अधिकार माइनॉरिटीज का मानते हैं, और अब इनके मैनिफेस्टो बनाने में जिनकी अहम भूमिका है वो सैम पित्रोड़ा का बयान कि संपत्ति के बंटवारे पर विचार होना चाहिए. अमेरिका का हवाला देते हुए इन्होंने कहा कि 55% संपत्ति सरकारी खजाने में जाती है. अब जब प्रधानमंत्री जी ने ये मुद्दा उठाया, राहुल गांधी, सोनिया गांधी और पूरी कांग्रेस बैकफुट पर आई कि हमारा मकसद ये नहीं है. परंतु आज सैम पित्रोड़ा जी के बयान ने कांग्रेस का मकसद देश के सामने स्पष्ट कर दिया है. वो देश के जनता की निजी संपत्ति का सर्वे कर कर निजी संपत्ति को सरकारी खजाने में डालकर जो उन्होंने यूपीए के शासन में तय की थी प्रायोरिटी कि देश के संसाधन पर सबसे पहला अधिकार माइनॉरिटी और उसमें भी मुस्लिम लोगों का है, उस प्रकार से इसका बंटवारा करना चाहती है. मैं मानता हूं कांग्रेस पार्टी या तो अपने मैनिफेस्टो से इस बात को विड्रॉ करे या उन्होंने स्वीकार करना चाहिए कि यही उनका मकसद है. ಪ್ರಧಾನಿ ಮೋದಿ ಮಾತಾಡಿದಂಥ ಮಾತುಗಳನ್ನು ಕೇಳಿದ್ವಿ. ಅಮಿತ್ ಶಾ ಕೂಡ ಮಾತಾಡಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಕೂಡ ಇದೇ ಸಂಗತಿಯ ಬಗ್ಗೆ ಚರ್ಚೆ ಎತ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ.
ಮಾವೋವಾದಿ ದೇಶ ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿರಂಗೆ ಕಾಣ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಜನರ ಬಳಿ 2 ಬೈಕು 2 ಮನೆ ಇದ್ರೆ ಒಂದನ್ನು ಕಸ್ಕೊಳ್ತಾರೆ. ಇದು ಮಾವೋವಾದಿ ಮನಸ್ಥಿತಿ. ಇಂಥ ಮನಸ್ಥಿತಿನ ಇಟ್ಕೊಂಡವರು ಜನರನ್ನು ರೀಚ್ ಆಗ್ಲಿಕ್ಕೆ ಹೊರಟಿದ್ದಾರೆ. ಜನರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಭಾಷಣ ಮತ್ತು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇದು ದೇಶವನ್ನು ಒಂದು ರೀತಿಯಲ್ಲಿ ಮಾವೋವಾದಿ ವ್ಯವಸ್ಥೆಗೆ ನೂಕುವಂಥ ಒಂದು ಮ್ಯಾನಿಫೆಸ್ಟೋ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಎಲ್ಲ ಜನರ ಆಸ್ತಿ ವೆಲ್ತು ಇತ್ಯಾದಿ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉದಾಹರಣೆಗೆ ನಿಮ್ಮ ಕಡೆ 2 ವೆಹಿಕಲ್ ಇತ್ತು ಅಂತಂದರೆ 1 ವೆಹಿಕಲ್ ಕಸ್ಕೊಳ್ತಾರೆ. ಅವ್ರ ಮ್ಯಾನಿಫೆಸ್ಟೋ ದಟ್ ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಲೈಕ್ ದ್ಯಾಟ್. ನಿಮ್ಮ ಹತ್ರ 2 ಮನೆ ಇತ್ತು, ನೀವೊಂದು ಬಾಡಿಗೆ ಕೊಟ್ಟು ಏನೋ ಒಂದು ನೀವು ಕಷ್ಟಪಟ್ಟು ಇನ್ಕಮ್ ಮಾಡಿ ಬಾಡಿಗೆ ಕೊಟ್ಟು ಒಂದು ಪರ್ಮನೆಂಟ್ ಇನ್ಕಮ್ ಒಂದು ಮಾಡ್ಕೊಂಡಿದ್ರೆ ಆ ಮನೆ ಕಸ್ಕೋತಾರೆ. ಕಾಂಗ್ರೆಸ್ ಪಾರ್ಟಿ ಯಾರು ದೇಶಕ್ಕೆ ವೆಲ್ತನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದು ಮಿಡಲ್ ಕ್ಲಾಸ್ ಇರ್ಬೋದು, ಹೈಯರ್ ಮಿಡಲ್ ಕ್ಲಾಸ್ ಇರ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು, ಬಡವರಿಗೆ ಏನು ಮಾಡಬೇಕು ಅದು ಸರ್ಕಾರದ ಕರ್ತವ್ಯ, ಅದನ್ನು ಮಾಡೇ ಮಾಡ್ತೀವಿ ನಾವು. ಆದರೆ ಈ ರೀತಿಯಾದಂಥ ಒಂದು ಮಾವೋವಾದಿ ಮನಸ್ಥಿತಿಯನ್ನು ಇಟ್ಟುಕೊಂಡು ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಇದು ಜಗತ್ತಿನಲ್ಲೇ ಫೇಲ್ ಆದಂಥ ಒಂದು ವ್ಯವಸ್ಥೆ. ಹಾಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಮತ್ತು ಒಂದು ರೀತಿಯಲ್ಲಿ ಅವರು ತುಷ್ಟೀಕರಣದ ಪರಾಕಾಷ್ಠೆಯನ್ನು ಮುಟ್ತಾ ಇದ್ದಾರೆ. ಹಾಗಾಗಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆಗಲೇ ಸ್ಯಾಮ್ ಪಿತ್ರೋಡ ಏನು ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಕೂಡ ತೋರಿಸಿದ್ವಿ. ಇನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ, ನಮ್ಮ ಪ್ರಣಾಳಿಕೆಯನ್ನು ನೋಡಿ ಬಿಜೆಪಿ ಹೆದರ್ಕೊಂಡ್ಬಿಟ್ಟಿದೆ, ನಮ್ಮ ಪ್ರಣಾಳಿಕೆ ಒಂದು ಲೆಕ್ಕದಲ್ಲಿ ಕ್ರಾಂತಿಕಾರಿ ಪ್ರಣಾಳಿಕೆ. ಈ ಮಾತನ್ನು ಹೇಳಿರುವಂಥವ್ರು ರಾಹುಲ್ ಗಾಂಧಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.